ಮಿಥುನ ರಾಶಿಯಲ್ಲಿ ಹುಟ್ಟುವುದು ಸಾಮಾನ್ಯವಲ್ಲ. ನಿಮ್ಮ ಪೂರ್ವಜನ್ಮದ ಈ ರಹಸ್ಯ ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ. ಯಾಕೆ ಭಗವಂತ ನಿಮ್ಮನ್ನ ಮಿಥುನ ರಾಶಿಯಲ್ಲಿ ಜನ್ಮ ಕೊಡಿಸಿದನು? ಇದರ ಹಿಂದಿನ ಕರ್ಮ ರಹಸ್ಯ ಏನು ಗೊತ್ತಾ? ಮಿಥುನ ರಾಶಿಯವರ ಪೂರ್ವಜನ್ಮದಲ್ಲಿ ಏನಾಗಿತ್ತು? ಈ ಜನ್ಮದ ಉದ್ದೇಶ ತಿಳಿಯಲೇಬೇಕು. ಮಿಥುನ ರಾಶಿಯವರಿಗೆ ದೇವರು ಕೊಟ್ಟಿರುವ ವಿಶೇಷ ಜವಾಬ್ದಾರಿ ಏನು? ಈ ಸತ್ಯವನ್ನ ತಪ್ಪದೇ ತಿಳಿಯಿರಿ. ನೀವು ಮಿಥುನ ರಾಶಿಯವರ ಹಾಗಿದ್ದರೆ ನಿಮ್ಮ ಜೀವನವನ್ನ ಬದಲಾಯಿಸುವ ಈ ಪೂರ್ವಜನ್ಮದ ರಹಸ್ಯವನ್ನ ಈಗಲೇ ತಿಳಿಯಿರಿ. ಮಿಥುನ ರಾಶಿಯವರ ಕರ್ಮ, ಭಾಗ್ಯ ಮತ್ತು ಜನ್ಮದ ನಿಜವಾದ ಕಾರಣ ಏನು? ಕೊನೆಯವರೆಗೂ ವಿಡಿಯೋ ನೋಡಿ. ದೊಡ್ಡ ರಹಸ್ಯ ಬಹಿರಂಗ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ. ನಾನು ಪ್ರಮೋದ್ ಕಶ್ಯಪ್. ಹಿಂದಿನ ವಿಡಿಯೋದಲ್ಲಿ ಮೇಷರಾಶಿ ಮತ್ತು ವೃಷಭ ರಾಶಿಯವರ ಹಿಂದಿನ ಜನ್ಮದ ರಹಸ್ಯ ಮತ್ತು ಗುಣ ಸ್ವಭಾವ ಏನು ಅಂತ ಹೇಳಿ ನಾನು ವಿಡಿಯೋ ಮಾಡಿರ್ತೀನಿ. ಯಾರ್ಯಾರು ವಿಡಿಯೋ ನೋಡಿಲ್ಲ, ನೀವು ಮತ್ತೆ ನನ್ನ ಚಾನೆಲ್ಗೆ ಹೋದಾಗ ಆ ವಿಡಿಯೋಗಳನ್ನ ನೀವು ನೋಡ್ಬೋದಾಗಿದೆ. ಇದೇ ರೀತಿ ಸೀರೀಸ್ ಬೈ ಸೀರೀಸ್ ಒಂದೊಂದು ರಾಶಿಯನ್ನು ಕೂಡ ನಾನು ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ನನ್ನ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ನಾನೀಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ವಿಡಿಯೋಗೆ ಸ್ವಾಗತ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ಮಿಥುನ ರಾಶಿಯವರಿಗೆ ಭಗವಂತ ನೀಡಿರುವ 3 ಶಕ್ತಿಯುತ ಹಾಗೂ ಅಪರೂಪದ ವರಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವರಗಳು ಅವರ ವ್ಯಕ್ತಿತ್ವ, ವೃತ್ತಿ, ಹಣಕಾಸು, ಸಂಬಂಧಗಳು ಮತ್ತು ಜೀವನದ ಯಶಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ, ಇವರ ಗುಣಲಕ್ಷಣ ಏನು ಎಂಬುದನ್ನು ವಿವರವಾಗಿ ನೋಡೋಣ. ಈ ವಿಡಿಯೋ ಪ್ರಾರಂಭಿಸುವ ಮೊದಲು ನೀವು ಭಗವಂತನನ್ನ ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ವರ ಮತ್ತು ಬುದ್ಧಿವಂತಿಕೆ ಹಾಗೂ ಅದ್ಭುತ ಮಾತಿನ ಶಕ್ತಿ. ಮಿಥುನ ರಾಶಿಯವರಿಗೆ ಭಗವಂತ ಕೊಟ್ಟಿರುವ ಅತ್ಯಂತ ದೊಡ್ಡ ವರ ಎಂದರೆ ತೀಕ್ಷ್ಣ ಬುದ್ಧಿಶಕ್ತಿ ಮತ್ತು ಅದ್ಭುತ ಮಾತುಗಾರಿಕೆ. ಇವರು ಯಾವುದೇ ವಿಷಯವನ್ನ ಬಹಳ ವೇಗವಾಗಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಹೊಂದಿರ್ತಾರೆ. ಹೊಸ ವಿಷಯಗಳನ್ನು ಕಲಿಯುವುದು, ಮಾಹಿತಿಯನ್ನ ಸಂಗ್ರಹ ಮಾಡುವುದು ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಇತರರಿಗೆ ತಿಳಿಸುವುದು ಇವರ ವಿಶೇಷತೆ ಆಗಿರುತ್ತದೆ. ಮಿಥುನ ರಾಶಿಯವರು ಮಾತನಾಡಲು ಆರಂಭಿಸಿದರೆ ಜನರು ಗಮನದಿಂದ ಕೇಳುತ್ತಾರೆ. ಅವರ ಮಾತಿನಲ್ಲಿ ಆತ್ಮವಿಶ್ವಾಸ, ಸ್ಪಷ್ಟತೆ ಮತ್ತು ತರ್ಕ ಇರುತ್ತದೆ. ಆದ್ದರಿಂದ ಶಿಕ್ಷಕ, ಪ್ರಾಧ್ಯಾಪಕ, ವಕೀಲ, ಪತ್ರಕರ್ತ, ನ್ಯೂಸ್ ಆಂಕರ್, ಲೇಖಕ, ಸಮಾಜ ಸೇವಕ, ಯೂಟ್ಯೂಬರ್, ನಿರೂಪಕ ಅಥವಾ ಸಾರ್ವಜನಿಕ ಭಾಷಣ ಮಾಡುವ ಕ್ಷೇತ್ರಗಳಲ್ಲಿ ಇವರು ಉತ್ತಮ ಯಶಸ್ಸು ಪಡೆಯುವ ಸಾಧ್ಯತೆ ಹೆಚ್ಚು. ಯಾರಾದರೂ ದುಃಖದಲ್ಲಿದ್ದರೆ ಅಥವಾ ಮಾನಸಿಕವಾಗಿ ಕುಗ್ಗಿದ್ದರೆ ಮಿಥುನ ರಾಶಿಯವರು ತಮ್ಮ ಮಾತಿನ ಮೂಲಕ ಅವರಿಗೆ ಧೈರ್ಯ ತುಂಬುತ್ತಾರೆ. ಸಮಸ್ಯೆಗೆ ಪರಿಹಾರ ಸೂಚಿಸುವುದಲ್ಲದೆ ಅವರ ಮನಸ್ಸಿಗೆ ನೆಮ್ಮದಿ ನೀಡುವ ಗುಣ ಇವರಲ್ಲಿರುತ್ತದೆ. ಎರಡನೇ ವರ ಜ್ಞಾನ ಮತ್ತು ಕಲಿಕೆಯ ಹಂಬಲ. ಮಿಥುನ ರಾಶಿಯವರ ಇನ್ನೊಂದು ಅಪರೂಪದ ವರ ಎಂದರೆ ಜ್ಞಾನಕ್ಕಾಗಿ ಇರುವ ಅತೀವ ಆಸಕ್ತಿ. ಇವರಿಗೆ ಹೊಸ ವಿಷಯಗಳನ್ನು ತಿಳಿಯುವ ಕುತೂಹಲ ಎಂದಿಗೂ ಕಡಿಮೆಯಾಗುವುದಿಲ್ಲ. ಒಂದು ವಿಷಯದ ಮೂಲವನ್ನು ತಿಳಿಯುವವರೆಗೂ ಅವರು ಹುಡುಕಾಟವನ್ನು ನಿಲ್ಲಿಸುವುದಿಲ್ಲ. ಈ ಕಾರಣದಿಂದ ಇವರು ನಿರಂತರವಾಗಿ ಓದುತ್ತಾರೆ, ಸಂಶೋಧನೆ ಮಾಡ್ತಾರೆ ಮತ್ತು ಹೊಸ ಅನುಭವಗಳನ್ನು ಪಡೆಯಲು ಪ್ರಯಾಣ ಮಾಡ್ತಾರೆ. ದೇಶ ಸುತ್ತಿ ಕೋಶ ಓದು ಎನ್ನುವ ಮಾತು ಇವರಿಗೆ ತುಂಬಾ ಸರಿಹೊಂದುತ್ತದೆ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಾಗಲಿ, ಉನ್ನತ ಶಿಕ್ಷಣವಾಗಲಿ ಅಥವಾ ಕಠಿಣ ತರಬೇತಿಯಾಗಲಿ ಮಿಥುನ ರಾಶಿಯವರು ತಮ್ಮ ಬುದ್ಧಿಶಕ್ತಿ ಮತ್ತು ಪರಿಶ್ರಮದಿಂದ ಉತ್ತಮ ಸಾಧನೆ ಮಾಡುವ ಸಾಮರ್ಥ್ಯ ಹೊಂದಿರುತ್ತಾರೆ. ಮೂರನೇ ವರ ಮತ್ತು ಯೌವನದ ಉತ್ಸಾಹ, ಜೀವನವನ್ನು ಆನಂದಿಸುವ ಗುಣ. ಭಗವಂತ ಮಿಥುನ ರಾಶಿಯವರಿಗೆ ನೀಡಿರುವ ಮೂರನೇ ವರ ಎಂದರೆ ಯಾವಾಗಲೂ ಉತ್ಸಾಹದಿಂದ ಬದುಕುವ ಮನೋಭಾವ. ವಯಸ್ಸು ಹೆಚ್ಚಾದರೂ ಇವರು ಯುವಕರಂತೆ ಕಾಣಲು ಮತ್ತು ಚುರುಕಾಗಿ ಬದುಕಲು ಪ್ರಯತ್ನ ಮಾಡ್ತಾರೆ. ಇವರಿಗೆ ಜೀವನವನ್ನ ಸಂತೋಷದಿಂದ ಕಳೆಯಬೇಕು, ಹೊಸ ಸ್ಥಳಗಳಿಗೆ ಹೋಗಬೇಕು, ಹೊಸ ಅನುಭವಗಳನ್ನು ಪಡೆಯಬೇಕು ಮತ್ತು ಪ್ರತಿಯೊಂದು ಕ್ಷಣವನ್ನ ಆನಂದಿಸಬೇಕು ಎನ್ನುವ ಮನೋಭಾವ ಇರುತ್ತದೆ. ಅದಕ್ಕಾಗಿ ಪ್ರವಾಸ, ಸ್ನೇಹ, ಮನರಂಜನೆ ಹಾಗೂ ಹೊಸ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿ ತೋರಿಸ್ತಾರೆ. ಹಣಕಾಸಿನ ವಿಚಾರದಲ್ಲಿ ಮಿಥುನ ರಾಶಿಯವರು ಹಣ ಸಂಪಾದಿಸುವಲ್ಲಿ ಚತುರರು. ಆದರೆ ಹಣವನ್ನು ಉಳಿಸುವುದಕ್ಕಿಂತ ಉತ್ತಮ ಜೀವನ ನಡೆಸುವುದಕ್ಕೆ ಹೆಚ್ಚು ಮಹತ್ವ ನೀಡುತ್ತಾರೆ. ತಮ್ಮ ಅಗತ್ಯಗಳಿಗಾಗಿ, ಕುಟುಂಬಕ್ಕಾಗಿ ಮತ್ತು ಸಂತೋಷಕ್ಕಾಗಿ ಖರ್ಚು ಮಾಡಲು ಹಿಂದೆ ಮುಂದೆ ನೋಡುವುದಿಲ್ಲ.
ಕೆಲವೊಮ್ಮೆ ಅತಿಯಾದ ಖರ್ಚು ಮಾಡುವ ಸ್ವಭಾವವು ಇವರಲ್ಲಿ ಕಂಡುಬರುತ್ತದೆ. ಆದ್ದರಿಂದ ಉಳಿತಾಯದ ಅಭ್ಯಾಸ ಬೆಳೆಸಿಕೊಂಡರೆ ಭವಿಷ್ಯದಲ್ಲಿ ಇನ್ನಷ್ಟು ಆರ್ಥಿಕ ಸ್ಥಿರತೆ ಪಡೆಯಬಹುದು. ವೃತ್ತಿ ಜೀವನ, ಬುದ್ಧಿವಂತಿಕೆ, ಮಾತಿನ ಚಾತುರ್ಯ ಮತ್ತು ಗ್ರಹಿಕೆ ಶಕ್ತಿಯಿಂದ ಮಿಥುನ ರಾಶಿಯವರು ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸು ಸಾಧಿಸುತ್ತಾರೆ. ಮಾರ್ಕೆಟಿಂಗ್, ಸೇಲ್ಸ್, ಮಾಧ್ಯಮ, ಶಿಕ್ಷಣ, ಕಾನೂನು, ಬರವಣಿಗೆ, ರಾಜಕೀಯ, ಸಾರ್ವಜನಿಕ ಸಂಪರ್ಕ, ವ್ಯಾಪಾರ ಹಾಗೂ ಡಿಜಿಟಲ್ ಕ್ಷೇತ್ರಗಳು ಅನುಕೂಲಕರವಾಗಿರುತ್ತವೆ. ಇವರಿಗೆ ಸ್ಟೇಜ್ ಫಿಯರ್ ಬಹಳ ಕಡಿಮೆ. ಸಾವಿರಾರು ಜನರ ಮುಂದೆ ಆತ್ಮವಿಶ್ವಾಸದಿಂದ ಮಾತನಾಡುವ ಸಾಮರ್ಥ್ಯ ಇವರಲ್ಲಿರುತ್ತದೆ. ವ್ಯಕ್ತಿತ್ವ ಮತ್ತು ಸ್ವಭಾವ, ಮಿಥುನ ರಾಶಿಯವರು ಮಗುವಿನಂಥ ಮನಸ್ಸು ಹೊಂದಿರುವವರು. ಯಾರಾದರೂ ಕಷ್ಟದಲ್ಲಿದ್ದರೆ ತಕ್ಷಣ ಸಹಾಯ ಮಾಡಲು ಮುಂದಾಗುತ್ತಾರೆ. ಒಳ್ಳೆಯವರಾಗಲಿ ಅಥವಾ ತಪ್ಪು ಮಾಡಿದವರಾಗಲಿ ಅವರ ನೋವನ್ನು ಅರ್ಥ ಮಾಡಿಕೊಂಡು ಸಹಾಯ ಮಾಡುವ ಮನಸ್ಸು ಇವರಲ್ಲಿರುತ್ತದೆ. ಆದರೆ ಇವರಲ್ಲಿ ದ್ವಿಸ್ವಭಾವ ಕೂಡ ಕಂಡುಬರುತ್ತದೆ. ಒಂದು ಕ್ಷಣ ಶಾಂತವಾಗಿದ್ದರೆ ಇನ್ನೊಂದು ಕ್ಷಣ ಕೋಪಗೊಳ್ಳಬಹುದು. ಕೆಲವೊಮ್ಮೆ ಸಣ್ಣ ವಿಷಯಗಳಲ್ಲಿಯೂ ಗೊಂದಲಕ್ಕೆ ಒಳಗಾಗ್ತಾರೆ. ಆದರೂ ಕೊನೆಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಗಮನಿಸುವ ಮತ್ತು ಕಲಿಯುವ ಸಾಮರ್ಥ್ಯ, ಮಿಥುನ ರಾಶಿಯವರು ಕೇವಲ ನೋಡುತ್ತಲೇ ಅನೇಕ ವಿಷಯಗಳನ್ನು ಕಲಿಯುವ ಸಾಮರ್ಥ್ಯ ಹೊಂದಿರ್ತಾರೆ. ಯಾರಾದರೂ ಒಂದು ಕೆಲಸವನ್ನು ಮಾಡುವುದನ್ನು ಗಮನಿಸಿದರೆ ಅದನ್ನು ಬೇಗನೆ ಅರ್ಥ ಮಾಡಿಕೊಂಡು ತಾವು ಮಾಡಬಲ್ಲರು. ಈ ಗುಣವೇ ಅವರನ್ನು ಇತರರಿಗಿಂತ ವಿಭಿನ್ನರನ್ನಾಗಿ ಮಾಡುತ್ತದೆ. ಇವರಿಗೆ ದೂರದೃಷ್ಟಿ ಕೂಡ ಉತ್ತಮವಾಗಿರುತ್ತದೆ. ಯಾವುದೇ ಕೆಲಸವನ್ನು ಆರಂಭಿಸುವ ಮೊದಲು ಅದರ ಫಲಿತಾಂಶವನ್ನು ಯೋಜಿಸಿ ನಂತರವೇ ಮುಂದುವರಿಯುತ್ತಾರೆ. ಒಟ್ಟಾರೆ ನೋಡಿದರೆ ಮಿಥುನ ರಾಶಿಯವರಿಗೆ ಭಗವಂತ ನೀಡಿರುವ 3 ಮಹತ್ತರ ವರಗಳು ಎಂದರೆ ತೀಕ್ಷ್ಣ ಬುದ್ಧಿಶಕ್ತಿ, ಅದ್ಭುತ ಮಾತಿನ ಚಾತುರ್ಯ, ಜ್ಞಾನಕ್ಕಾಗಿ ಇರುವ ಅಕ್ಷಯ ಆಸಕ್ತಿ. ಈ 3 ವರಗಳನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿಕೊಂಡರೆ ಜೀವನದಲ್ಲಿ ಉತ್ತಮ ಹೆಸರು, ಗೌರವ ಮತ್ತು ಯಶಸ್ಸನ್ನು ಗಳಿಸುವುದು ಸಾಧ್ಯ. ಹಾಗೆಯೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಿಥುನ ರಾಶಿಯಲ್ಲಿ ಜನ್ಮ ಪಡೆಯುವುದು ಕೇವಲ ಯಾದೃಚ್ಛಿಕವಲ್ಲ. ಇದು ಪೂರ್ವಜನ್ಮದ ಕರ್ಮಗಳ ಫಲವೆಂದು ಪರಿಗಣಿಸಲಾಗುತ್ತದೆ. ಪೂರ್ವಜನ್ಮದಲ್ಲಿ ಇವರು ಜ್ಞಾನವನ್ನು ಹುಡುಕುವವರು, ವಿದ್ಯೆಯನ್ನು ಹಂಚುವವರು, ಸಮಾಜಕ್ಕೆ ಮಾರ್ಗದರ್ಶನ ನೀಡುವವರು ಅಥವಾ ಜನರೊಂದಿಗೆ ಉತ್ತಮ ಸಂವಹನ ಹೊಂದಿದವರಾಗಿರಬಹುದು. ಆದರೆ ಕೆಲವು ಸಂದರ್ಭಗಳಲ್ಲಿ ತಮ್ಮ ಜ್ಞಾನವನ್ನು ಸಂಪೂರ್ಣವಾಗಿ ಬಳಸದೆ ಉಳಿಸಿಕೊಂಡಿರಬಹುದು ಅಥವಾ ಕೆಲವು ಕರ್ತವ್ಯಗಳನ್ನು ಅಪೂರ್ಣವಾಗಿ ಬಿಟ್ಟಿರಬಹುದು. ಆ ಕಾರಣದಿಂದಲೇ ಈ ಜನ್ಮದಲ್ಲಿ ಭಗವಂತನು ಇವರಿಗೆ ಬುದ್ಧಿವಂತಿಕೆ, ಮಾತಿನ ಚಾತುರ್ಯ ಮತ್ತು ಹೊಸ ವಿಷಯಗಳನ್ನು ಕಲಿಯುವ ಅಪಾರ ಆಸಕ್ತಿಯನ್ನು ವರವಾಗಿ ನೀಡಿದ್ದಾನೆ. ಮಿಥುನ ರಾಶಿಯವರು ಜೀವನ ಪೂರ್ತಿ ಹೊಸ ಜ್ಞಾನವನ್ನು ಹುಡುಕುತ್ತಾ ವಿಭಿನ್ನ ಅನುಭವಗಳನ್ನು ಪಡೆದುಕೊಳ್ಳುತ್ತಾ ತಮ್ಮ ಆತ್ಮವನ್ನು ಇನ್ನಷ್ಟು ಪರಿಪಕ್ವಗೊಳಿಸಬೇಕಾದ ಕರ್ತವ್ಯವನ್ನು ಹೊತ್ತು ಬಂದಿದ್ದಾರೆ. ಈ ರಾಶಿಯಲ್ಲಿ ಜನ್ಮ ಪಡೆದಿರುವ ಮುಖ್ಯ ಉದ್ದೇಶವೆಂದರೆ ತಮ್ಮ ಜ್ಞಾನ ಮತ್ತು ಮಾತಿನ ಮೂಲಕ ಇತರರಿಗೆ ಬೆಳಕು ನೀಡುವುದು, ಗೊಂದಲದಲ್ಲಿರುವವರಿಗೆ ಸರಿಯಾದ ದಾರಿ ತೋರಿಸುವುದು ಹಾಗೂ ಸತ್ಯವನ್ನು ಅರಿತು ಹಂಚುವುದು. ತಮ್ಮ ಬುದ್ಧಿಶಕ್ತಿಯನ್ನ ಸ್ವಾರ್ಥಕ್ಕಾಗಿ ಅಲ್ಲ, ಸಮಾಜದ ಒಳಿತಿಗಾಗಿ ಬಳಸಿದಾಗ ಇವರ ಪೂರ್ವಜನ್ಮದ ಕರ್ಮಗಳು ಕ್ರಮೇಣ ಶುದ್ಧಿಯಾಗುತ್ತವೆ. ಇದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ನೀವು ಕೂಡ ಮಿಥುನ ರಾಶಿಯವರಾಗಿದ್ದರೆ, ಈ ಗುಣಗಳು ನಿಮ್ಮಲ್ಲಿ ಇದ್ದರೆ ನಿಮ್ಮ ಅನುಭವವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಓಂ ಗುರುದೇವೋ ನಮಃ ಅಂತ ಬರೀರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದಾಗ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಆಸಕ್ತಿದಾಯಕ ಜ್ಯೋತಿಷ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ಕೃಷ್ಣ ಅರ್ಪಣಮಸ್ತು.